ಹೋ, ನನ್ನ ಕೈಯ ಸಾಧಿಸಲಿಕ್ಕೆ ಇದೇ ಸಮಯವು. ಲಕ್ಷ್ಮಣನಂತೂ ಹೊರಟ ಹೋದನು. ರಾಮ ಲಕ್ಷ್ಮಣರು ತಿರುಗಿ ಬರುವುದರೊಳಗಾಗಿ ಈ ಸೀತೆಯನ್ನು ಒಯ್ಯುವ ಉಪಾಯವನ್ನು ಮಾಡುವೆನು. ಹೊಹೋ, ಎಂಥ ಸೌಂದರ್ಯತೆಯಾದ ಸ್ತ್ರೀ ಎಳೆವಳು. ಎಂಥವಳನ್ನು ನಾನು 3 ಲೋಕದಲ್ಲಿ ಕಾಣಲಿಲ್ಲ. ನನ್ನ ತಂಗಿಯಾದ ಸ್ವರೂಪಣಿಕೆಯು ಹೇಳಿದ್ದು ಸ್ವಲ್ಪಾದರೂ ಸುಳ್ಳವಿಲ್ಲ. ಇನ್ನು ಇವಳನ್ನು ನೋಡಿದ ಕೂಡಲೇ ನನ್ನ ಚಿತ್ತವು ಪಲ್ಲಟವಾಗಿ ಹೋಯಿತು. ಇವಳು ನನ್ನ ಹೆಂಡತಿ ಆದರೆ ನನ್ನ ಅಷ್ಟೈಶ್ವರ್ಯಕ್ಕೆ ಎನ್ನೇ ಇಲ್ಲ. ಒಳ್ಳೆಯದು, ಇನ್ನು ಇವಳನ್ನು ಮಾತನಾಡಿಸಲು ಉಪಕರಿಸುವನು. ಸುಂದರಿಯೇ, ನೀನು ಯಾರು? ಈ ನಿರಂಜನ ಪ್ರವೇಶದಲ್ಲಿ ಒಬ್ಬವಳ ಇರುವ ಕಾರಣವೇನು? ಮನವರವಾದ ರಾಜಪುತ್ರಿ ಅಂತೆ ತೋರುವ ನೀನು ಇಂಥ ಹುಲ್ಲು ಗುಡಿಸಲಿನಲ್ಲಿ ಇರುವುದಕ್ಕೆ ಏನು ಕಾರಣ ಉಂಟಾಗಿರುವುದು? ಹೇಳುವಂತ ಒಳಗಡೆ ಸುಂದರಿ. ಅದೇ ಇದ್ರು ಹೇಳುವಂತವರಾಗು.
ಪೂಜ್ಯರೇ, ನಾವು ಅಯೋಧ್ಯ ನಗರದ ದಶರಥ ಮಹಾರಾಜನ ಸೊಸೆಯಾಗಬೇಕು. ಶ್ರೀರಾಮಚಂದ್ರನಿಗೆ ಪತ್ನಿಯಾಗಬೇಕು. ನಮ್ಮ ತಂದೆಯವರು ಮಿಥಿಲಾ ಪಟ್ಟಣದ ಜನಕ ಮಹಾರಾಜರು. ಎನ್ನ ಮಾವನವರಾದ ದಶರಥ ಮಹಾರಾಜರು ತನ್ನ ಕಿರಿಹೆಂಡತಿಯಾದ ಕೈಕೆಯ ಸಲುವಾಗಿ ನಮ್ಮನ್ನು ವನವಾಸಕ್ಕೆ ಕಳಿಸಿದ್ದರಿಂದ ಇಲ್ಲಿಯೇ ಇರುತ್ತಿರುವೆವು. ಪತಿಯಾದ ಶ್ರೀರಾಮಚಂದ್ರನು ಮೈದುನನಾದ ಲಕ್ಷ್ಮಣನು ಒಂದು ಸುವರ್ಣ ವರ್ಣದ ಚಿಗರೆಯನ್ನು ಹಿಡಿದುಕೊಂಡು ಬರುವುದಕ್ಕಾಗಿ ಹೋಗಿರುವರು. ಅವರು ಬರುವವರೆಗೆ ಇಲ್ಲಿಯೇ ಮುಹೂರ್ತ ಮಾಡಿ ಅವರು ಬಂದು ನಿಮ್ಮನ್ನು ಸತ್ಕರಿಸುವರು. ದೇವ ಸಾದಿ ಮಣಿ, ನಿನ್ನ ಇಚ್ಛೆಯಂತೆ ಆಗಲಿ, ಇಲ್ಲೇ ಮುಹೂರ್ತ ಮಾಡುವೆನು. ಸ್ವಾಮಿ, ತಮ್ಮ ಆಗಮನದಿಂದ ಸಂತುಷ್ಟಳಾದೆನು. ತಮ್ಮ ದೇಶ ಯಾವುದು? ತಮ್ಮ ನಾಮಕರಣವೇನು? ಹೇಳುವಂತವರಾಗಬೇಕು ದೇವ. ಸಾದಿಮಣಿ, ಈಗ ಮಧ್ಯಾಹ್ನದ ಕಾಲ ಬಹಳ ಆಗಿರುವುದರಿಂದ ಹಸುವೆ ಬಹಳವಾಗಿದೆ. ಮೊದಲು ಸುಧಾ ಶಾಂತಿಗಾಗಿ ಆಹಾರವನ್ನು ಕೊಡು, ಅವನನ್ನು ತಿಂದು ಆಮೇಲೆ ನನ್ನ ರಥಾಂತವನ್ನು ಹೇಳುವೆನು. ಪೂಜ್ಯರೇ, ವನವಾಸಿಗಳಾದ ನಮ್ಮ ಹತ್ತಿರ ಏನಿರುವುದು? ಆದರೂ ಈ ವನದಲ್ಲಿರುವ ಗಡ್ಡೆ ಗೆಣಸುಗಳು ಮಾತ್ರ ಇರುವವು. ಅವುಗಳನ್ನಾದರೂ ಕೊಡಬೇಕೆಂದರೆ ಮೈದುನನಾದ ಲಕ್ಷ್ಮಣನು ಶಾಪಭದ್ರವಾದ ಮಂಡಲವನ್ನು ನಿರ್ಮಿಸಿ ಅದರಲ್ಲಿ ಕೂಡಿಸಿ ಹೋಗಿರುವರು. ಕಾರಣ ಅವರು ಬರುವವರೆಗೆ ಸೈರಿಸಬೇಕು ದೇವ. ನಾನು ಹಿಂದು ಮುಂದಿನ ವಿಚಾರವಿಲ್ಲದೆ ಲಕ್ಷ್ಮಣನ ಶಾಪ ಭದ್ರವಾದ ಮಂಡಲದಲ್ಲಿ ಕಾಲಿಟ್ಟಿದ್ದರೆ ನನ್ನ ಹಾಸ್ಯವನ್ನು ನಾನೇ ಮಾಡಿಕೊಂಡಂತೆ ಆಗುತ್ತಿತ್ತು. ಇದನ್ನು ಇವಳಾಗಿ ತಾನೇ ಹೇಳಿದಳೆಂದ ಮೇಲೆ ನನ್ನ ಮೇಲೆ ಶ್ರವಣ ಕೃಪೆ ಇದ್ದಂತೆ ಆಯಿತು. ಒಳ್ಳೆಯದು. ಇನ್ನ ಮೇಲೆ ಇವಳನ್ನು ಈ ಮಂಡಲದಿಂದ ಹೊರಗೆಡುವ ಉಪಾಯವನ್ನು ಮಾಡುವೆನು. ಎಲೆ ಜನಕ ಪುತ್ರಿಯಳೆ, ದುಷ್ಟರ ದುರಾತ್ಮರ ಪ್ರವೇಶ ಆಗಬಾರದೆಂದು ಈ ಮಂಡಲವನ್ನು ನಿರ್ಮಿಸಿರೋದು. ನಮ್ಮಂತ ಅತಿಥಿ ಅನಾದಿಗಳ ಬಂದರೆ ಅನ್ನ ಕೊಡಬಾರದೆಂದು ನಿರ್ಮಿಸಿರುವುದಿಲ್ಲ. ತಿಳಿಯತೆ ಮಾತೆ, ಈ ಮಂಡಲವನ್ನು ನಿನ್ನ ಅಭಿಪ್ರಾಯವನ್ನು ಅವಲಂಬಿಸಿ ದಾಟಿ ಬಂದು ಗಟ್ಟಿ ಗೆಣಸುಗಳನ್ನಾದರೂ ಕೊಡು, ಅವನನ್ನು ತೆಂದು ಆಮೇಲೆ ನನ್ನ ರಥಾಂತವನ್ನು ಹೇಳುವೆನು. ಪೂಜ್ಯರೇ, ತಾವು ದೀನ ಸ್ವರದಿಂದ ಆಹಾರ ಬೇಡುವುದನ್ನು ನೋಡಿ ನನಗೆ ಬಹಳ ಕಷ್ಟವಾಗುತ್ತಿದೆ. ಅತಿಥಿ ಸತ್ಕಾರಕ್ಕಿಂತ ಮೈದುನನ ಆಜ್ಞೆ ಏನು ಹೆಚ್ಚಿಂದಲ್ಲ. ಈಗೋ ಈ ಮಂಡಲವನ್ನು ದಾಟಿ ಬಂದು ತಮಗೆ ಗಡ್ಡೆ ಗೆಣಸುಗಳನ್ನಾದರೂ ಕೊಡುವೆನು. ತೆಗೆದುಕೊಂಡು ತಮ್ಮ ವೃತ್ತಾಂತವನ್ನು ಹೇಳುವಂತವರಾಗರಿ ಗುರುವರ್ಯರೇ. ಎಲೆ ಜನಕ ಪುತ್ರಿಯಳೆ, ನನ್ನ ರಥಾಂತವನ್ನು ಹೇಳುತ್ತೇನು, ಚಿತ್ತಗೊಟ್ಟು ಕೇಳು. ಯಾರ ಮಂದಿರದಲ್ಲಿ 33 ಕೋಟಿ ದೇವಾನ್ ದೇವತೆಗಳು ದಾಸರಾಗಿ ಹೋಗಿರುವರು, ಅಂತ ಲಂಕಾದೇಶ್ವರನಾದ ರಾವಣಾಸುರನು ನಾನೇ. ನಿನ್ನ ಸುಂದರ ರಥವನ್ನು ಕೇಳಿ ಮೊದಲಿನ ರೂಪ ಮರಿ ಮಾಡಿ ಈ ಸನ್ಯಾಸಿ ಯೇಷದಿಂದ ಬಂದಿರುವೆನು. ಸುಂದರಿ, ನೀನು ನನ್ನ ಪಟ್ಟದ ರಾಣಿ ಆದರೆ ನಿನ್ನ ಪುಣ್ಯಕ್ಕೆ ಎಣೆಯೇ ಇಲ್ಲ. ಸುಕುಮಾರಿಯಾದ ನಿನ್ನನ್ನು ಈ ಗೋರ್ಯಾರಣ್ಯದಲ್ಲಿ ಆಯಾಸ ಪಡಿಸುತ್ತಿರುವ ಆ ನಿನ್ನ ಪತಿಗಿಂತ ಹೆಚ್ಚಿನ ಮೂರ್ಖರು ಈ ಜಗತ್ತಿನಲ್ಲಿ ಯಾರಿರುವರು? ದಶರಥ ಮಹಾರಾಜನಿಗೆ ಶ್ರೇಷ್ಠ ಪುತ್ರನಾದ ನಿನ್ನ ಗಂಡನು ತನ್ನ ರಾಜ್ಯ ಪಟ್ಟವನ್ನು ಬಿಟ್ಟು ಕೊಟ್ಟು ಈ ಕೆಟ್ಟ ಅರಣ್ಯಕ್ಕೆ ಬಂದ ಮೇಲೆ ಆತನಕ್ಕಿಂತ ರಣಹೇಡಿಗಳು ಈ ಜಗತ್ತಿನಲ್ಲಿ ಯಾರಿರುವರು? ಆ ಪಾಮರನ ಸುಖದಿಂದ ನಿನಗೆ ಸರ್ವತಾ ಸುಖವಿಲ್ಲ. ಕಾರಣ ನನ್ನೊಡನೆ ಬರುವಂತವನಾಗಲೇ ನಾರಿ.
ಎಲ ಮೂರ್ಖ, ಯಾರು ಇಲ್ಲದಾಗ ನಾರಿ ಒಬ್ಬಳ ಮೇಲೆ ಏರೇರಿ ಬರುವುದು ಸೂರರ ಲಕ್ಷಣವಲ್ಲ. ಈಗ ನನ್ನ ಪತಿಯು ಬಂದರೆ ನಿನ್ನ ತಲೆಯು ಕತ್ತರಿಸಿ ಹೋದಿತು. ಬೇಡ, ಬಂದ ದಾರಿಯಿಂದ ತಿರುಗಿ ಹೋಗುವಂತವನಾಗೋ ದುಷ್ಟ ಪರಮ ಪಾಪಿಷ್ಟ. ಹಾರಿ ಹೆಚ್ಚಿಗೆ ಮಾತನಾಡಿ ನನ್ನನ್ನು ರಚ್ಚಿಗೆ ಬಸಬೇಡ. ನನ್ನ ಪರಾಕ್ರಮವನ್ನು ಅರಿಯದೆ ನನ್ನ ಮುಂದೆ ನಿನ್ನ ಗಂಡನ ಬಂಟತನವನ್ನು ಹೇಳುವೆಯಾ? ಸೊಟ್ಟ ಮಲತಾಯಿಗೆ ಹಂಚಿ ಕೆಟ್ಟ ಅರಣ್ಯಗಳನ್ನು ಸೇರಿದ ನಿನ್ನ ಗಂಡನ ಪಾಡೇನು? ನಿನ್ನ ಗಂಡನ ಬಂಟತನವನ್ನು ನಾನು ಬಲ್ಲೆನು. ನಿನ್ನ ಹೇಳಿಕೆ ಅಂತೆ ನಿನ್ನ ಗಂಡನು ಬಲಾಢ್ಯನಾದರೆ ನನ್ನೊಡನೆ ಯುದ್ಧ ಮಾಡಿ ನಿನ್ನನ್ನು ಬಿಡಿಸಿಕೊಂಡು ಹೋಗಲಿ. ಹೆಚ್ಚಿನ ಮಾತಕ್ಕೆ ಸುಮ್ಮನೆ ನನ್ನೊಡನೆ ಬರುವಂತನಾಗು. ಎಲ್ಲದಿದ್ದರೆ ನಿನ್ನನ್ನು ಬಲ್ಕಾರದಿಂದ ಹಿಡಿದು ಜೈಗಿಕೊಂಡು ಒಯ್ಯನ್ನೊಡನೆ ನಾರಿ. ಎಲೆ ಹೇಸಿ ಮಾತಿನ ಹಸಿಗೇಡಿ ದಸಕಂಠನೆ, ನಿನ್ನ ಶೌರ್ಯದ ಬಲ ಜಂಬನ್ನು ನನ್ನ ಮುಂದೆ ಕೊಚ್ಚಬೇಡ. ಕಾರ್ತ್ಯವೀರಾರ್ಜುನನ ಸೆರೆಮನೆಯಲ್ಲಿ ಸ್ವಹಾನನಂತೆ ಬೆದ್ದು ವಾಲಿಯ ಬಂಧನದಲ್ಲಿ ಸಿಲುಕಿ ಬಳಲಿದವನು ನೀನೇನಲ್ಲವೇ? ನಿನ್ನನ್ನು ನರ್ಜಿನ್ನಂತೆ ಕಂಡು 1000 ಕೈಯುಳ್ಳ ಕಾರ್ತ್ಯವೀರಾರ್ಜುನನ್ನು ಸಂಹರಿಸಿದ ಪರಶುರಾಮನನ್ನು ಸೋಲಿಸಿದ ವೀರನೇ ನನ್ನ ಪತಿಯಾದ ಶ್ರೀರಾಮಚಂದ್ರನು. ನನ್ನೊಡನೆ ಎಚ್ಚರದಿಂದ ಮಾತನಾಡುವಂತನಾಗೋ ಅದುಮ. ಹಾರಿ ಹೆಚ್ಚಿಗೆ ಮಾತನಾಡಿ ನನ್ನನ್ನು ರಚ್ಚಿಗೆ ಬಸಬೇಡ. ಎಚ್ಚರದಿಂದ ಹಿಂದೆ ಮುಂದೆ ನೋಡಿ ಮಾತನಾಡುವಂತವನಾಗು. ಲಂಕಾ ದೇಶವನಾರ ಆದ ನನಗೆ ಇಂದ್ರಾದಿ ಅಟ್ಟು ದಿಕ್ಪಾಲಕರು ಕೂಡ ಈಡಾಗದಿರುವಾಗ ಬಂಡ ನರಮಾನವನಾದ ನಿನ್ನ ಗಂಡನ ಪಾಡೇನು? ನಿನಗೆ ಎಷ್ಟು ಪರಿಯಿಂದ ಹೇಳಿದ್ರು ಕೆಳವಲಿ. ಹೀಗಾಗಿ ನನ್ನ ಈ ಮಾನದಲ್ಲಿ ಹಾಕಿಕೊಂಡು ಒಳ್ಳೆ ಚದುರಿ. ಅಯ್ಯೋ ಹರ ಹರ, ಈ ದುರಾತ್ಮನು ನನ್ನನ್ನು ಹೇಳೊಯ್ಯುತ್ತಿರುವನು. ಜಡಾಂಬಾ ಜಗ ರಕ್ಷಕ, ನೀನೇ ರಕ್ಷಿಸು ರಕ್ಷಿಸು. ಯಾರು ಎಲ್ಲ ಟೈಮ್ನಲ್ಲಿ ಸೀತಾದೇವಿನವನ್ನು ಹೊತ್ತುಕೊಂಡು ಹೋಗುತ್ತ ಎಷ್ಟು ಮೂರ್ಖ ಇದೆ. ರಾಮ ಲಕ್ಷ್ಮಣ ಇದ್ದಾಗ ಓದಿದ್ರೆ ಅದಕ್ಕೆ ಹೌದು ಅಂತೀನಿ. ಮುದಿಠಾರಣೆ, ಎಚ್ಚರದಿಂದ ಮಾತನಾಡುವಂತವನಾಗು. ನನ್ನಂತ ಪಾತ್ರರ ಒಡನೆ ಯುದ್ಧ ಮಾಡಲು ನಿನ್ನಂತ ಪಕ್ಷಿಗೆ ಸಾಲದು. ಸುಮ್ಮನೆ ಎದ್ದು ಎದುರಾಗದೆ ಹಿಂದಕ್ಕೆ ಸರಿ. ಇಲ್ಲದಿದ್ದರೆ ಈ ಕಡ್ಡದಿಂದ ನಿನ್ನ ಪುಂಡತನವನ್ನು ಇಳಿಸಿಬಿಟ್ಟೇನ್. ಎಚ್ಚರ ಪಾಂಡ್ಯ, ಯುದ್ಧಕ್ಕೆ ಸಿದ್ಧನಾಗು. ಬಂದ ಸೀತಾದೇವಿನನ್ನು ಒಯ್ಯಲಿಕ್ಕೆ ಎಷ್ಟು ನೀರು ಇಲ್ಲಿ ಹುಲ್ಲಿನಕ್ಕಿಂತ ಹುಲ್ಲಿನಿಂದ ಕಡೆ ಹಾಗೆ ನಿನ್ನನ್ನು ಕಾಣುವ ಹಾಗೆ ಶ್ರೀರಾಮಚಂದ್ರನಿದ್ದಾಗ ಸೀತಾದೇವಿನನ್ನು ಓದಿರ ಬಂಟನಂತೀನಿ. ಈಗೇನಾಗಿತ್ತು? ಇಲ್ಲೇ ಈ ನನ್ನ ರೈಕ್ಯದಿಂದ ನಿನ್ನ ಅಪ್ಪುಡಿಸಿ ಬಿಡುವನು. ಮೂರ್ಖ ಚಿಕ್ಕಿಲ್ಲದ ಹಕ್ಕಿ ಎಷ್ಟು ಹಾರಾಡುತ್ತಿರುವಿ. ನಿನ್ನ ರೆಕ್ಕೆಗಳನ್ನು ಕತ್ತರಿಸಿ ಬಿಟ್ಟಿರುವೆನು. ಇನ್ನು ಮೇಲೆ ಬದುಕುವಂತನಾಗಲೇ ಅದಮ. ಎಲ್ಲ ಬಂದ ಇದ್ದಿಗೆ ಸಿದ್ಧನಾಗು.
ಎಲ್ಲ ಲೈಟ್ ನೀನು ಇಷ್ಟು ಅವಸರದಿಂದ ಬರಲಿಕ್ಕೆ ಅಂತದ್ದೇನು ಪ್ರಸಂಗವು ಬಂದೊದಗಿತು. ಇದು ಮೊದಲೇ ಘೋರಾರಣ್ಯವು. ಇಲ್ಲಿ ಮಾಯಾವಿ ರಾಕ್ಷಸರ ಉಪದ್ರವ ಬಹಳ. ಪರ್ಣಶಾಲೆಯಲ್ಲಿ ಸೀತೆಯೊಬ್ಬಳನ್ನೇ ಬಿಟ್ಟು ಬರಲಿಕ್ಕೆ ನಿನಗೆ ಹೇಗೆ ಧೈರ್ಯ ಬಂತು? ಬಹಳ ಪಂಡಿತನಿರುವಿ, ನಡೆ ಹಿಂದಿರುಗಿ ಹೋಗುವ. ಅಣ್ಣ, ಹ, ನನ್ನ ಕಡೆ ಏನು ತಪ್ಪಿರುವುದಿಲ್ಲ. ಅಯ್ಯೋ ಸೀತಾ ಲಕ್ಷ್ಮಣ ಸತ್ಯನ ಎಂಬ ಶೋಕದಲ್ಲಿ ಕೇಳಿದ ಕೂಡಲೇ ಸೀತಾದೇವಿ ಗಾಬರಿಯಾಗಿ ಮೊದಲು ನಿನ್ನಲ್ಲಿಗೆ ಹೋಗಬೇಕೆಂದು ಹಠ ಹಿಡಿದಳು. ಅದಕ್ಕೆ ನಾನು ಆ ಶೋಕದಲ್ಲಿಯೂ ಅನ್ನಂದಲ್ಲ ಎಂದು ಮಾಯಾ ರಕ್ಕಸರದು ಎಂದು ಎಷ್ಟು ಹೇಳಿದರು ಕೇಳದೆ ನನ್ನನ್ನು ಕಳಿಸಿಕೊಟ್ಟಳು. ಆದ್ದರಿಂದ ನಾನೇನು ಮಾಡಲಿ, ನೀನೇ ನೋಡು ಅಣ್ಣ. ತಮ್ಮ ಲಕ್ಷ್ಮಣ, ಹ, ಆದದ್ದಾಯಿತು, ನಡೆ ಹಿಂದಿರುಗಿ ಹೋಗುವ. ಆಹಾ, ಯಾಕೋ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲವಲ್ಲ. ಎಡಗನ್ನು ಹಾರಲಿಕ್ಕೆ ಹತ್ತಿದೆ, ಪರ್ಣಶಾಲೆಯು ಕಾಣಲಿಕ್ಕೆ ತೊಡಗಿತು. ನಾವು ಬರುವುದನ್ನು ನಿರೀಕ್ಷಿಸುತ್ತ ಬಾಗಿಲದಲ್ಲಿ ನಿಂತುಕೊಳ್ಳುವ ನಾರಿಮಣಿಯು ಕಾಣಲೊಲ್ಲಲ್ಲ. ಒಳಗಿರುವಳು ಏನು? ಅಲ್ಲಿಯೇ ಹೋಗಿ ನೋಡುವ. ಜಾನಕಿ, ಜಾನಕಿ, ಎಲ್ಲಿರುವಿ? ಮಾತನಾಡು. ಆಹಾ, ಇದೇನು ಇಲ್ಲಿಯೂ ಇಲ್ಲವಲ್ಲ, ಮತ್ತೆಲ್ಲಿಗಾದರೂ ಹೋಗಿರುವಳು ಏನು? ಛೇ, ಅವಳು ಎಲ್ಲಿಯೂ ಹೋಗುವಳಲ್ಲ. ತಮ್ಮ ಲಕ್ಷ್ಮಣ, ಘಾತವಾಯಿತು, ಘಾತವಾಯಿತು. ಅಣ್ಣ ಹ, ಗಾಬರಿ ಆಗಬೇಡ. ಇಲ್ಲೇ ಎಲ್ಲಿಗಾದ್ರೂ ಹೋಗಿರ್ಬೋದು. ನಾನು ಚೀರಿ ಕರೀತೀನಿ, ಸ್ವಲ್ಪ ನಿಲ್ಲು. ಜನಕನಂದಿನಿ ಜಾನಕಿ, ಜನಕನಂದಿನಿ ಜಾನಕಿ, ಎಲ್ಲಿರುವೆ? ಅಣ್ಣನು ಕರೆದುಕೊಂಡು ಬಂದಿರುವನು, ಬೇಗನೆ ಬರುವಂತಳಾಗು. ಹೋ ಹಾ ಅಣ್ಣ, ಘಾತವಾಯಿತು, ಘಾತವಾಯಿತು. ಯಾವನ ರಾಕ್ಷಸನೇ ಅಪರಿಸಂತೆ ಕಾಣುತ್ತದೆ. ಆದ್ದರಿಂದ ದೇವಿಯ ಸುಳವು ಎಲ್ಲಿಯೂ ಕಾಣುವುದಿಲ್ಲವಲ್ಲ. ಅಯ್ಯೋ, ಪ್ರಾಣದೊಲ್ಲವೇ ನನ್ನನ್ನು ಬಿಟ್ಟು ನೀನು ಅಗಲಿದೆಯಾ? ತಮ್ಮ ಲಕ್ಷ್ಮಣ, ಹ, ನೀನು ಹೇಳಿದ ಹಾಗೆ ಯಾರಾದರೂ ಅಪಹರಿಸಿಕೊಂಡು ಹೋಗಿರಬಹುದು, ಅಥವಾ ಯಾವುದಾದರೂ ದುಷ್ಟ ಮೃಗವು ಭಕ್ಷಿಸಿರಬಹುದು. ಇಲ್ಲದಿದ್ದರೆ ಈವರೆಗಾದರೂ ಬಾರದೆ ಇರುತ್ತಿದ್ದಳೆ. ಅಯ್ಯೋ, ಘಾತವಾಯ್ತು, ಇನ್ನೇನು ಮಾಡಲಿ? ಅಣ್ಣ, ದುಃಖಿಸ ಇಲ್ಲೇ ಕೊಡುವುದು ಉಚಿತವಲ್ಲ. ಹುಡುಕುತ್ತಾ ಮುಂದಕ್ಕೆ ಹೋಗುವ ನಡೆ. ಯಾಕಂದರೆ ದೇವಿಯನ್ನು ಬಿಟ್ಟು ಬಂದಿದ್ದು ಅಷ್ಟೇನೆ ವೇಳೆ ಆಗಿಲ್ಲ. ಹುಡುಕುತ್ತಾ ಮುಂದಕ್ಕೆ ಹೋಗುವ ನಡೆ. ರಾಕ್ಷಸರ ತಮ್ಮ ಮುಂದಾಯ್ತು ಕೇಳ್ತ ಅಣ್ಣ, ಅದೇನಿದೆ ಹೇಳುವಂತರಾಗು. ತಮ್ಮ ಲಕ್ಷ್ಮಣ, ಹ, ಹೋಗುವ ನಡೆ. ಇನ್ನೇನು ಸೀತೆಯು ಎಲ್ಲಿಯೂ ಕಾಣಲೊಲ್ಲಲ್ಲ. ಸೀತೆಯನ್ನು ಅಪಹರಿಸಿದ ರಾಕ್ಷಸನಾಗಲಿ ತೋರುವುದಿಲ್ಲವಲ್ಲ. ಇನ್ನೇನು ಯಾವ ಅಧಮೈನೇ ಒಯ್ದಿರಲಿ, ಅಥವಾ ಯಾವ ದುಷ್ಟ ಮೃಗವೇ ಭಕ್ಷಿಸಲಿ,
ಅವರನ್ನು ದಂಡಿಸುವುದಕ್ಕೆ ಕ್ಷಣ ಮಾತ್ರದಲ್ಲೇ ಈ ದಂಡ ಕಾರಣವನ್ನೇ ಸುಟ್ಟು ಬಿಡುವ ಈ ಅಗ್ನಿಯಾಸ್ತ್ರ ಪ್ರಯೋಗಿಸಿ ದಗದಗನೆ ದಹಿಸಿ ಬಿಡುವೆನು. ಇದರಲ್ಲಿ ಸೀತೆಯು ಪತಿವ್ರತೆ ಇದ್ದರೆ ಆಕೆಯೋರ್ವಳೆ ಜೀವಿಸಲಿ, ಇಲ್ಲದಿದ್ದರೆ ಈ ದಂಡ ಕಾರುಣ್ಯದ ಗತಿಯನ್ನೇ ಹೊಂದಲಿ. ಇಷ್ಟು ಮಾಡದಿದ್ದರೆ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ಅಣ್ಣ, ಹಾಗೆ ಮಾಡುವುದು ಸರ್ವತ ಉಚಿತವಲ್ಲ. ಒಬ್ಬ ದುರುಳನಗೋಸ್ಕರ ದಂಡ ಕಾರಣ ಸುಟ್ಟು ಬಿಡುವನೆಂದರೆ ಪರಮ ಅನ್ಯಾಯವಾಗುವುದು. ಇನ್ನು ಹುಡುಕುತ್ತಾ ಮುಂದಕ್ಕೆ ಹೋಗುವ ನಡೆ. ಆಕೃತನೆ, ಅಲ್ಲಿ ಒಬ್ಬ ರಾಕ್ಷಸನು ಸೀತಾದೇವಿಯನ್ನು ತಿಂದು ಹೊಟ್ಟೆ ಒಪ್ಪಿ ಆಯಾಸದಿಂದ ಮಲೆಯಂತೆ ಕಾಣುತ್ತದೆ. ಯಾಕಂದರೆ ಅವನ ಹತ್ತಿರ ರಕ್ತ ಮಾಂಸ ಬಿದ್ದಿರುವುದರಿಂದ ನಿಶ್ಚಯವಾಗಿ ಅವನೇ ಅಪರಿಚಿತೆ ಕಾಣುತ್ತದೆ. ನೋಡೋ ಅಣ್ಣ. ತಮ್ಮ ಲಕ್ಷ್ಮಣ, ಹೌದು ಹೌದು, ಎಲ್ಲ ರಾಕ್ಷಸದಮ್ಮ, ನಾವು ಯಾರು ಇಲ್ಲದ ಸಮಯದಲ್ಲಿ ನನ್ನ ಪ್ರಾಣ ಕಾಂತಿಯನ್ನು ತಂದು ಕೊಂದು ತಿಂದು ಇಲ್ಲಿ ಬಿದ್ದಿರುವೆ. ಅದಮ್ಮ, ಎದ್ದು ನನ್ನೊಡನೆ ಮಾತನಾಡು, ಇಲ್ಲದಿದ್ದರೆ ನಿನ್ನ ಚರ್ಚೆಯನ್ನು ಮಾಡಿಬಿಡುವೆ ದುರುಳ. ಅಲ್ಲೋ ರಾಮಚಂದ್ರನೇ, ನಾನೇನು ರಾಕ್ಷಸನಲ್ಲ, ನಿನ್ನ ತಂದೆ ಆದ ದಶರಥ ಮಾತನ ಪುತ್ರನಿದ್ದನು. ಜಟಯಾದ ಪಕ್ಷಿ ರಾಜನಿದ್ದನು. ನಿನ್ನ ಪತ್ನಿ ಅಂದ ಲಂಕಾಧೀಶನನ್ನು ರಾಮನಾಸುರನು ರಾಕ್ಷಸನು ಬಲಾತ್ಕಾರದಿಂದ ಒಯ್ಯುತ್ತಿರುವಾಗ ನಿನ್ನ ಪತ್ನಿ ಶೋಷಿಸಿದನೆಂದು ದನಿಯನ್ನು ಕೇಳಿ ಆ ದುಷ್ಟನನ್ನು ತರುವಾಗ ಆ ಪಾಪ ಮತ್ತು ಪ್ರತಿವಾದ ಆದ ಸೀತಾದೇವಿನನ್ನು ಬಿಟ್ಟುಕೊಡನನು. ಎಷ್ಟು ಹೇಳಿದರು ಕೇಳಲಿಲ್ಲ. ಆತನ ಒಡನೆ ಯುದ್ಧಕ್ಕೆ ನಿಲ್ಲು ಮೋಸದಿಂದ ತನ್ನ ಬಾಣದಿಂದ ನನ್ನ ಹೊಡೆದು ನೆಲಕ್ಕೆ ಕೆಡಿದನು. ಅಪ್ಪ ರಾಮಚಂದ್ರನೇ, ನೀನು ಕಿಷ್ಕಿಂಧ ನಗರದಿಂದ ಅರಸನಾದ ಸುಗ್ರೀಯಾದ ಅಮ್ಮ ಕಪಿರಾಜನ ಸಹಾಯ ಮಾಡಿಕೊಂಡು ಆ ದುಷ್ಟನನ್ನು ಸಂಹಾರ ಮಾಡಿ ಸೀತೆಯನ್ನು ಕರೆದುಕೊಂಡು ಬರುವಂತನಾಗು. ಆ ಸುಗ್ರೀವನಲ್ಲಿ ಮಹಾಬಲಿಷ್ಠನಾದ ಅನೇಕ ಕಪಿಯಿದ್ದ ಅವರ ಸಹಾಯದಿಂದ ನಿಮಗೆ ಜಯವಾಗುವುದು. ಇಷ್ಟು ಮಾತು ಹೇಳಿ ಸಂತೋಷಲೇ ಪ್ರಾಣ ಬಿಡ್ತೇನು, ತಾಳಿದ್ದೇನು. ನನಗೆ ಆಯಾಸ ಹತ್ತಿದು, ಸ್ವಲ್ಪ ನೀರು ಬಿಡುವಂತ ನಾವು ರಾಮನೇ. ಅಯ್ಯೋ, ನನ್ನ ಮಿತ್ರನಾದ ಪಕ್ಷಿ ರಾಜನು ಸಹ ಮೃತಪಟ್ಟನೆ. ನನ್ನಂತ ದುರ್ಭಾಗ್ಯರು ಯಾರಿರುವರು? ಅಯ್ಯೋ ದೈವವೇ, ಇನ್ನೇನು ಮಾಡಲಿ? ಅಣ್ಣ, ದುಃಖಿಸುತ್ತಾ ಎಲ್ಲ ಕೊಡುವುದು ಸರ್ವತ ಉಚಿತವಲ್ಲ. ಅಣ್ಣ, ದುಃಖಿಸ್ತಾ ಇಲ್ಲೇ ಕೂತರೆ ಮುಂದಿನ ಕೆಲಸವು ಆಗದು. ಜಟಾವಿನ ಹೇಳಿಕೆಯಂತೆ ಸುಗ್ರೀವನ ಗೆಳೆತನ ಮಾಡುವುದಕ್ಕಾಗಿ ಕಿಷ್ಕಿಂಧ ನಗರಕ್ಕೆ ಹೋಗುವ ನಡೆ.
ಛೆ 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 ಹೋಲ 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 ಎಲ್ಲ ಇಬ್ಬರು ಹೆಣಕ್ ಬಡ್ಕೊಂಡುಪ್ಪ ಛೆ 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 ಏ ತಮ್ಮ ಏನ್ ಮಾಡತ್ತೀವ ನೀನು ಮಂಜ ನೋಡ ಅವ್ರಿ ಬಳಿ ಏನಾಗ್ತಿಂದ ಇದನ್ನ ಮಾಡಿ ನೋಡಿ ಕೆತ್ತು ಹೋಗತ್ತಾವ ನೋಡ್ದ ತಿರುವಾಲು ಪಾಪ ಮಂಗ್ಯಾಗಳು ಅಲ್ಲವು ಅವ್ರು ದೊಡ್ಡ ರಾಜರದಾರು ಇದು ಅವ್ರು ಚಂದವೇ ಮಾತಾಡ್ಸೋ ಅವ್ರು ಯಾರು ಅನ್ನೋದು ನಿಂಗೆ ಹೇಳ್ತಾರೆ ನೋಡು ಇದು ಮಂಗ್ಯಾಗಳಲ್ಲ ಮಂಗ್ಯಾಗಳನ್ನ ಕರೆ ಭಾರಿ ರಾಜರದಾರ ಅವ್ರು ನಿನ್ನ ಅವ್ರಿ ಬಳಿ ತಿನ್ನೋ ಮಂಗ್ಯಾಗಳು ಷಡು ಸಿಂಗಾರದಿಂದ ಬಂದು ಕುಂತವ್ರು ದೋರ್ ಸ್ವಾಮಿ ಹೋ ಮುಗಿದು ಶಾಬಾಷ್ ಬಾಯಿ ಹ ತನ್ನ ಪಾಲಿಕೆ ನಾಮಗಳನ್ನು ಸರಸ್ವದಿಂದ ವಿಚಾರಿಸುವ ತೀರಿಸುವ ನಿರ್ಣಯ ದೂತ ನಿಮ್ಮಂತ ದೊಡ್ಡ ದೊಡ್ಡ ಕಮ್ಮಿಗಳನ್ನು ಮಾತನಾಡಿಸುವಂತ ಸಾರಥಿ ಸಾರ್ತಾರೆ ಆದರೆ ತಾವ್ಯಾರು ತಮ್ಮ ನಾಮೇಳು ಚೆನ್ನಾಗಿ ಕಮ್ಮಿಯೇ ಸಾರಥಿ ಹ ನಾವು ಯಾರಂದರೆ ಚತುರ್ವೇಶ ಪೂಜಕರಲ್ಲಿ ಅತ್ಯಂತ ಐಕ್ಯತೆ ಪಡೆದಿರುವ ಶಾಬಾಷ್ ಶತಕಂಠ ನಿವಾಸಸ್ಥಾನಗಳು ಹ ರಚಿತಾಗಿ ಪುಡಿ ಪುಡಿ ಮಾಡಿ ಪರಿಶೋಧಿಸುವ ಭೂಕಲಸ ಎಣಿಪ ಹ ಹಂಪಿ ಹೇಮ ಕುಟತಟ ಪ್ರದೇಶಗಳಲ್ಲಿ ವಜ್ರವಾಣಿಯ ಹ ಗೋಮಾದಿಕ ಶಾಬಾಷ್ ಪುಷ್ಪರಾಗ ಮಂದಾರ ರಕ್ತ ಮಾಲಿಕ ನೆಲಗಟ್ಟಿನಿಂದ ಹ ಪರಿಶೋಧಿಸುವ ಕಿಷ್ಕಿಂದ ನಗರಕ್ಕೆ ಹೋಗಿ ಕಾಳಿ ಕಪಿ ಸೈನ್ಯವರೆಗಿಕೊಂಡು ಹ ಸದ್ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುವ ಸೌಕರ್ಯ ಮಾಡುತ್ತೇವೆ ಸಾರಥಿ ಸುಗ್ರಿ ಭೂಪ ಅನ್ನೋದು ನನಗಾದ್ರೂ ಗೊತ್ತಾಯ್ತು ಹುಗ್ಗಿ ಭೂಪ ಅನ್ನೋದು ಇಡೀ ಜಗತ್ಕಾದ್ರೂ ಗೊತ್ತಾಯ್ತು ಆದರೆ ತಮ್ಮ ಮಾಳು ಬಂದಿರ್ಬಿಟ್ಟು ಈ ಗೌರವಕ್ಕೆ ಬಂದ ಕಾರಣೆಂದು ಸಾರಥಿ ಹ ನಾವು ಈ ಗೋರಲಿಕ್ಕೆ ಬಂದ ಕಾರಣವೇನೆಂದರೆ ಹೌದು ನಮ್ಮ ಅಣ್ಣ ದುಷ್ಟವಾರು ಹ ನನ್ನನ್ನು ಪಟ್ಟಣ ತಡೆದಿಲ್ಲದೆ ನನ್ನ ಪತಿ ತಾನನ್ನು ಒಯ್ದು ಹ ದುಷ್ಟದಿಂದ ಬೋಧಿಸ್ತೇನು ಆದ್ದರಿಂದ ಆ ದುಷ್ಟನ ಸವಾಲು ಮಾಡುವುದು ಅಸಾಧ್ಯವಾಗಿದೆ ಇದಕ್ಕೆ ಯಾವುದೇ ವ್ಯಕ್ತಿಯನ್ನು ಮಾಡಬೇಕೆಂದು ಆಲೋಚಿಸಕ್ಕಾಗಿ ಈ ಮಂತ್ರವನ್ನು ಹುಡಿ ಬಾಣವಾಯಿತು ತಿಳಿದರೆ ಸಾರಥಿ ದೇವ ತಮ್ಮ ಕಾರ್ಯವನ್ನು ನಿರ್ವಹಿಸಲು ಹೋಗುತ್ತರಾಗಿರಿ ಆದರೆ ತಮ್ಮ ಎಡಭಾಗದಲ್ಲಿದ್ದವರು ದೋರ್ಸ್ವಾಮಿ ಸಾರಥಿ ಹ ಅವರು ನಿನೇಶಂತ ನಾವು ಆದ್ಯಮಾನ್ ಏನ್ ಬಾಯ್ ಮಾಡ್ಬೇಡ್ರಿ ಸುಮ್ಮನೆ ಎಲ್ಲರೂ ಶಾಂತಿರಿ. ದರಿಕ್ ಬರತ್ತ ಕಪ್ರಿ ನನಗೂ ಷಡು ಸಿಂಗಾರದಿಂದ ಬಂದು ಕುಂತವ್ರು ದೋರ್ ಸ್ವಾಮಿ ಹೋ ಶ್ರೇಷ್ಠವಾದ ಭಕ್ತಿಯಿಂದ ಶಾಬಾಷ್. ಅಮ್ಮಡದವರಿಗರಿಗೆ ಹ. ಕಡು ಮಮತೆಯಿಂದ ಕಡುಗಲಿಗಳನ್ನು ಬಹು ಸಡಗರದಿಂದ ವಿಚಾರಿಸುವ ನೀನು ದಾರಲೇ ಸೇವಕ ನಿಮ್ಮಂತ ಕರಡಿ ಕಪ್ಪಿಗಳನ್ನು ಮಾತನಾಡಿಸುವಂತ ಸಾರಥಿ ಸಾರ್ಥನುತ್ತಾರೆ ಆದರೆ ತಾವ್ಯಾರು ತಮ್ಮ ನಾಮ ಹೇಳು ಚೆನ್ನಾಗಿ ಹೇಳ್ಬೇಕು ಸ್ವಾಮಿ ದೊರೆಯೇ ಶಿಮಾಂಡ್ರ ನಿಂಗುಣಪ್ಪನ ಮಮ್ಮರಿಯೇ ಸಾರಥಿ ಶಾಬಾಷ್. ನಾನು ದಾರೆಂದರೆ ಹ. ಶ್ರೀಮದ್ ಭವನ ಬ್ರಹ್ಮಾಂಡ ಮಂಡಲದಲ್ಲಿರ್ಪ ಮುಕುಟಾದ್ರಿ ಪುಂಜ ರಂಜಿತನಾಗಿ ಹ. ಪರಿಶೋಭಿಸುವ ರಜತಾದ್ರಿವಾಸ ನೆನಪ ಈಶ ಮಹೇಶನ ವಾಹನನಾದ ನಂದಿಕೇಶ್ವರನ ಸುಂದರ ಮೂರ್ತಿಯನ್ನು ಧ್ಯಾನ ಮಾಡಿದ ವೀರ ವೀರ ವೀರಕೇಸರಿ ಎಂಬ ನಾಮಾಭಿಧಾನ ಕಪಿ ಶ್ರೇಷ್ಠನಿಗೆ ಪುತ್ರನಾಗಿ ಅವತರಿಸಿದ ಶಾಬಾಷ್. ಈ ದಾತ್ರಿಯಲ್ಲಿರ್ಪ ಹ. ಸರ್ವ ಶತ್ರುಗಳ ಶಿರಗಾಂ ತರಿಸಿ ಭ್ರಷ್ಟರಿಗೆ ಸುಖ ಕೊಡುವ ನಿಮಿತ್ತಾರ್ಥವಾಗಿ
ಸುಗ್ರೀವನ ಸಚಿವನಾಗಿ ಪರಿಶೋಭಿಸುವ ಹ, ತೇಜಪುಂಜ ಪ್ರಕಾಶನಾದ ಬಾಲ ಬ್ರಹ್ಮಚಾರಿ ವಜ್ರದೇಹಿಯ ನಿರ್ಪ ಶಾಬಾಷ್. ಆಂಜನೇಯ ಗರ್ಭ ಸಂಭೂತನಾಗಿ ಅವತರಿಸಿದ ಹ. ವೀರ ಹನುಮಂತನು ಎಂಬ ನಾಮವನ್ನು ಅರಿಲಿಯ ಸಾರಥಿ. ಹ. ವೀರ ಹನುಮಂತನ್ನುವುದು ನಮಗಾದ್ರೂ ಗೊತ್ತಾಯ್ತು, ಅಥವಾ ಕುಂತಂತ ಸಮಾಜಕ್ಕಾದ್ರೂ ಗೊತ್ತಾಯ್ತು. ಆದರೆ ತಮ್ಮ ಮಾನ ಮಂದಿರನ್ನು ಬಿಟ್ಟು ಈ ಗೌರವಕ್ಕೆ ಬಂದ ಕಾರಣ ಏನು? ಅಲ್ಲೇ ಸಾರಥಿ, ಹ, ನಾನು ಈ ಗೌರಾರಣ್ಯಕ್ಕೆ ಬಂದ ಕಾರಣವೆಂದರೆ ಹೌದು. ನಮ್ಮ ಅರಸನಾದ ಸುಗ್ರೀವ ಮಹಾರಾಜನ ಬೆಂಬಲಾರ್ಥವಾಗಿ ಬರುಣವಾಯ್ತಲೇ ಈ ದೇವ ಸಾರಥಿ. ತಿಳಿತಲೇ ಒಲಿಚರಣೆ. ಸ್ವಾಮಿ ತಮ್ಮ ಕಾರ್ಯ ನಿರ್ವಹಿಸ್ಕೊಂಡು ಹೋಗುತ್ತಾರೆ. ಎಲ್ಲೋ ಸಚಿವ ಶ್ರೇಷ್ಠನಾದ ವೀರ ಹನುಮಂತನೇ, ಈ ಈಗ ನೋಡಿ ಆ ಗಿಡದ ಬಿಡದಲ್ಲಿ ಮಣಮಣತೆ ಕಾಂತಿ ಹೋಲು ತರುಣರು ಇಬ್ಬರು ಕುಳಿತರು. ಅವರ ರೂಪವನ್ನು ಕಂಡರೆ ಕೇವಲ ರಾಜಪುತ್ರರಿಂದ ತೋರರು. ಆದ್ದರಿಂದ ನೀನು ಅಲ್ಲಿಗೆ ಹೋಗಿ ಅವರನ್ನು ಇಲ್ಲಿ ಕರೆದುಕೊಂಡು ಬಂದರೆ ಯಾರು ನಿಮಗೆ ವಿಚಾರಿಸಿಕೊಳ್ತೀರಿ? ಮಂತ್ರಿ, ಕಾರ್ಯಕುಶಲ, ತಂತ್ರಿ. ಭೂಪಾಲನೆ, ತಮ್ಮ ಆಜ್ಞೆ ಪ್ರಕಾರ ಕರೆದುಕೊಂಡು ಬರುವೆನು. ಈ ಬಹಿರ್ಭಾಗ ನಿರ್ಜನ ಪ್ರದೇಶದಲ್ಲಿ ಮರುಗುತ್ತಾ ಕುಳಿತಿರುವ ಕಾರಣವೇನು? ನಮ್ಮ ಅರಸನಾದ ಸುಗ್ರೀವ ಮಹಾರಾಜನು ನಿಮ್ಮನ್ನು ಕರೆ ತರುವುದಕ್ಕೋಸ್ಕರ ನನ್ನನ್ನು ಇಲ್ಲಿ ಕಳಿಸಿರುವನು. ನಾನು ಸುಗ್ರೀವನ ಸಚಿವನಾದ ವೀರ ಹನುಮಂತನು. ನೀವು ಯಾರು? ಯಾವ ಕಾರಣದಿಂದ ಇಲ್ಲಿ ಕುಳಿತಿರುವಿರಿ? ನೀವು ನಮ್ಮ ಅರಸರಲ್ಲಿ ಭಿನ್ನಯಿಸಿಕೊಂಡರೆ ನಿಮ್ಮ ಕಲ್ಯಾಣವು ನಿಶ್ಚಯವಾಗಿ ಆಗುವುದು. ಕಾರಣ ನನ್ನೊಡನೆ ಬೇಗನೆ ಬರುವಂತವರಾಗಿರಿ. ಕಪಿ ಶ್ರೇಷ್ಠನಾದ ವೀರ ಹನುಮಂತನೇ, ನಿನ್ನ ಇಚ್ಛೆಯಂತೆ ಆಗಲಿ. ಹೋಗುವ ನಡೆ. ಭೂಪಾಲನೆ, ತಮ್ಮ ಅಪ್ಪನೆ ಪ್ರಕಾರ ಈ ತರುಣರನ್ನು ಕರೆದುಕೊಂಡು ಬಂದಿರನು. ಇವರನ್ನು ಸತ್ಕರಿಸಿ ಇವರ ಯೋಗಕ್ಷೇಮವನ್ನು ವಿಚಾರಿಸುವಂತ ನಾ ಗೌರಾಜ. ಎಲ್ಲೋ ತರುಣ ಮುಂದಾದ ಕೇಳ್ತದೆ.
ತರುಣರೇ, ನೀವು ಯಾರು? ನಿಮ್ಮ ದೇಶ ಯಾವುದು? ಯಾವತ್ತರ ಸಲುವಾಗಿ ನಿಮ್ಮ ಮುಖ ಕಮಲಗಳು ಬಾರಿರೋ ಇದರ ಕಾರಣವೇನ? ಎಲ್ಲ ಮುಂದೆ ಸರಸಂತ ಹೇಳ್ತಲ್ಲ ತರುಣರೇ. ಹೇ ದಯಾನಿಧಿಯಾದ ಭೂಪಾಲನೆ, ನಾವು ಅಯೋಧ್ಯಾಪತಿಯಾದ ದಶರಥ ಮಹಾರಾಜನ ಪುತ್ರರು. ನನಗೆ ರಾಮಚಂದ್ರನೆಂದು, ಈತನು ನನ್ನ ತಮ್ಮ ಲಕ್ಷ್ಮಣನೆಂದು ಕರೆಯುವರು. ನಮ್ಮ ತಂದೆಗೆ 3 ಹೆಂಡರು. ನಾನೇ ಜ್ಯೇಷ್ಠ ಪತ್ನಿಯಾದ ಕೌಶಲ್ಯ ದೇವಿಯ ಹಿರೇಮಗನು. ಕಿರಿಯ ಪತ್ನಿಯಾದ ಕೈಕೆಯು ತನ್ನ ಮಗನಿಗೆ ಪಟ್ಟವಾಗಬೇಕೆಂದು ಹಠ ಮಾಡಿ ನಮ್ಮನ್ನು ವನವಾಸಕ್ಕೆ ಅಟ್ಟಿರುವಳು. ಅದರಂತೆ ನಾವು ಪಂಚವಟಿ ಸ್ಥಾನದಲ್ಲಿ ಇರುವೆವು. ನಾವು ಯಾರು ಇಲ್ಲದ ಸಮಯದಲ್ಲಿ ನನ್ನ ಪತ್ನಿಯನ್ನು ದುಷ್ಟ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವನು. ಆ ದುಷ್ಟ ರಾವಣನ ಸಂಹಾರಕ್ಕಾಗಿ ನಮಗೆ ತಮ್ಮಿಂದ ಸಹಾಯವಾದೀತೆಂದು ನಂಬಿಕೆಯಿಂದ ಇಲ್ಲಿಗೆ ಬಂದಿರುವೆವು. ಇದಕ್ಕೆ ತಮ್ಮ ಕೃಪೆಯಾಗಬೇಕು ಭೂಪಾಲನೆ. ದಶರಥ ಮಹಾರಾಜನ ಪುತ್ರರೇ, ನಿಮ್ಮ ಲೋಕಕ್ಕೆ ವೀರ ತಂದ ವಾರ್ತನು ಕೇಳಿದನಷ್ಟಲ್ಲವೇ? ದರ್ಶನ ಮಾತ್ರವಾಗಿದ್ದಿಲ್ಲ, ಲಭ್ಯವಾಗಿದ್ದಕ್ಕಾಗಿ ತುಂಬಾ ಸಂತೋಷ ಪಡೆದನು. ಜಗದೇಕ ವೀರನಾದ ನಿನ್ನಂತ ಕಷ್ಟ ಕಾಲ ಬಂದ ಮೇಲೆ ನನ್ನಂತರ ಪಾಡಬೇಡು. ಆದರೆ ನನ್ನ ಅವಸ್ಥೆ ನಿನ್ನಕ್ಕಿಂತಲೇ ಕಡೆಯಾಗಿ ಏನೆಂದರೆ ನಮ್ಮನ್ನು ದುಷ್ಟವಾಲಿ ನನ್ನ ಪತಿ ತಾರಿನ ಒಯ್ದು ಬಾಳಿಸ್ತನು. ವಾಲಿ ಅಂದರೆ ಸಾಮಾನ್ಯನಲ್ಲ, ಜಗದ ಗಂಡನಂತ ಡಂಗೂರು ಹೊಡಿಸಿದ ರಾವಣ ಸ್ಥಾನ ಹಿಂಡಿ ಸ್ಕಿಪ್ ಮಾಡಿ ಬಿವಾಡನು. ಆದ್ದರಿಂದ ವಾಲಿ ಸವರಿಕೆ ತಮ್ಮಿಂದ ಏನಾದರೂ ಸಹಾಯವಾದರೆ ನನ್ನಿಂದ ನಮ್ಮ ಕೆಲಸವು ನಿಶ್ಚಯವಾಗಿ ಆಗೋದು. ಇದಕ್ಕೆ ತಮ್ಮ ಅಭಿಪ್ರಾಯ ತಿಳಿಸಂತ ತರುಣರೇ. ಸುಗ್ರೀವನೇ, ಇದ್ಯಾವ ದೊಡ್ಡ ಕೆಲಸವು? ವಾಲಿಯನ್ನು ಸಂಹರಿಸಿ ನಿನ್ನ ಹೆಂಡತಿಯನ್ನು ಬಿಡಿಸಿಕೊಡುವುದು ನನ್ನ ಕೆಲಸವು. ಇದರ ಬಗ್ಗೆ ಸರ್ವತೋ ಚಿಂತಿಸಬೇಡ. ನಾಳಿನ ದಿವಸವೇ ವಾಲಿಯೊಡನೆ ಯುದ್ಧ ಪ್ರಾರಂಭ ಮಾಡಿದರೆ ನಿಮ್ಮಿಬ್ಬರ ಯುದ್ಧದ ಪ್ರಸಂಗದಲ್ಲಿ ಸಂಧಿಯನ್ನು ಸಾಧಿಸಿ ವಾಲಿಯ ಮೇಲೆ ಬಾಣ ಪ್ರಯೋಗ ಮಾಡುವೆನು. ಇದರಲ್ಲಿ ತಿಲ ಮಾತ್ರವಾದರೂ ಸಂಶಯ ಪಡಬೇಡ ಮಿತ್ರ. ಮಹಾತ್ಮನೇ, ಇಷ್ಟಾದ್ರೆ ಕೇಳುವುದನು ನಿನ್ನ ಪಟ್ಟದ ಶಿಷ್ಯನಾಗಿ ನಿನ್ನ ಸೇವೆ ಮಾಡುವನು. ಇದೆಲ್ಲ ಗೌರವದಿಂದ ತಿಳಿಯುವಂತ ನಾವು ಮಿತ್ರನಾದ ಸುಗ್ರೀವನೇ, ಬಹಳ ಮಾತಿನಿಂದ ಏನು ಪ್ರಯೋಜನವಿಲ್ಲ. ಬೇಗನೆ ವಾಲಿಗೆ ಯುದ್ಧಕ್ಕೆ ಬರಲಿಕ್ಕೆ ಹೇಳಿ ಕಳಿಸುವಂತ ನಾವು ಆದ್ಯಮನೆ ಎಲ್ಲ ಸಾರಥಿ ವಾಲಿಗಳಿಗೆ ಹಾಗೆ ಬೇಗನೆ ಯುದ್ಧಕ್ಕೆ ಹೇಳುವಂತ ನಾವು ಲೈಟ್